4 ದಿವಸ ಆಯ್ತು. ನನ್ ಮಗಳು ಯಾವಾಗ್ಲೂ ನನ್ನ ಹಿಂದೆ ಅಪ್ಪ ಅಪ್ಪ ಅಂತ ತಿರುಗ್ತಿದ್ಲು. ಕೆಲ್ಸಕ್ಕೆ ಸೇರಿದ್ಮೇಲೂ ಬೆಳಗ್ಗೆ ಸಂಜೆ ಫೋನ್ ಮಾಡಿ ಎಲ್ಲ ವಿಚಾರಿಸ್ತಿದ್ಲು. ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಮಾತ್ರೆ ತಗೊಂಡ್ಯಾ ಅಂತ ತುಂಬಾ ಕಾಳಜಿ ಮಾಡ್ತಿದ್ಲು. ಈಗ್ಲೂ ಒಬ್ನೇ ಮನೇಲಿದ್ರೆ ಅಪ್ಪ ಅಂತ ಕರ್ದಂಗಾಗತ್ತೆ. ನಾನು ನನ್ನ ಮಗಳು ಬಂದ್ಲೇನೋ ಅಂತ ಬಾಗ್ಲವರೆಗೂ ಹೋಗಿ ನೋಡ್ತೀನಿ. ಆದ್ರೆ ನನ್ನ ಮಗಳಿಗೆ ಇರೋದಿಲ್ಲ. ಅವಳನ್ನು ಕಳ್ಕೊಂಡು ಎಷ್ಟು ದುಃಖ ಪಡ್ತಿದ್ದೀನಿ ಅನ್ನೋದು ನನಗ್ ಮಾತ್ರ ಗೊತ್ತು. ಒಂಥರ ತಾಯಿನ ಕಳ್ಕೊಂಡು ಮಗು ತರ ಆಗೋಗಿದ್ದೀನಿ. ನನ್ನ ತಾಯಿ ಕಾಣ್ತಾ ಇಲ್ಲ, ನನ್ನ ತಾಯಿ ಕಾಣ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಮ ಮಗಳು ಎಲ್ಲೇ ಇದ್ರು ಅವ್ರು ಸಿಕ್ಕೇ ಸಿಗ್ತಾರೆ. ಹೌದು, ಅವ್ಳು ಸಿಗ್ಲೇಬೇಕು. ಅವ್ಳು ಸಿಗೋವರೆಗೂ ನಾನು ಬಿಡೋದಿಲ್ಲ. ಇಲ್ಲೂ ಸ್ಟೇಷನ್ ಹತ್ರ ಹೋಗ್ತೀನಿ, ಅವಳು ಸಿಕ್ಕದ್ಲ ಅಂತ ಕೇಳ್ತೀನಿ. ನನ್ನ ಮಗಳು ಸಿಗ್ತಾಳೆ, ಖಂಡಿತ ಸಿಗ್ತಾಳೆ, ಸಿಕ್ಕೇ ಸಿಗ್ತಾಳೆ, ಸಿಗ್ತಾಳೆ. ಅಣ್ಣಾರೇ ನೋಡಿ, ನೀವು ಇಲ್ಲಿಂದ ಹೋದ್ರೆ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಡ್ತೀರಾ ಅಂತ ಅನಿಸ್ತಾ ಇದೆ. ನಾನು ನಿಮ್ಮ ಜೊತೆ ಬರ್ತೀನಿ, ನಡೀರಿ. ಬೇಡ ಬೇಡ, ನಾನೇ ಹೋಗ್ತೀನಿ, ನಾನು ಹೋಗ್ತೀನಿ. ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಊಟ ಕೊಟ್ರಲ್ಲ, ನಾನು ಅದನ್ನು ಯಾವತ್ತೂ ಮರೆಯೋದಿಲ್ಲ. ನನ್ನ ಮಗಳು ಸಿಕ್ಕಿದ್ಮೇಲೆ ಈ ಮನೆಗೆ ಕರ್ಕೊಂಡು ಬಂದು ನಿಮ್ಮೆಲ್ರಿಗೂ ಪರಿಚಯ ಮಾಡ್ಕೊಡ್ತೀನಿ. ಪರಿಚಯ ಮಾಡ್ಕೊಡ್ತೀನಿ. ನಾ ಬರ್ತೀನಿ, ನಾ ಬರ್ತೀನಿ, ಬರ್ತೀನಿ ಪುಟ್ಟ. ಬರ್ತೀನಮ್ಮ, ಬರ್ತೀನಿ, ಬರ್ತೀನಿ. ಆಯ್ತು ಅಣ್ಣಾರೆ. ನನ್ನ ಮಗಳು ಸಿಗ್ತಾಳೆ. ಹುಷಾರಾಗಿ ಹೋಗಿ. ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ವಿಚಾರಿಸ್ತೀನಿ. ಅಯ್ಯೋ, ನಿಧಾನ. ಪಾಪ ಮಗಳು ಕಳ್ಕೊಂಡು ಎಷ್ಟು ನೋವು ತಿಂತಾ ಇದ್ದಾರೋ ಏನೋ. ಅವಳು ಅದ್ಯಾವಾಗ ಸಿಗ್ತಾಳೋ ಏನ್ ಕಥೆನೋ. ಅವ್ರ ಮಾತಲ್ಲೇ ಗೊತ್ತಾಯ್ತಿತ್ತು ಅವ್ರ ಮಗಳು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಲು ಅಂತ. ಅವ್ರ ಮಗಳಿದ್ದಿದ್ರೆ ಪಾಪ ಅವ್ರಿಗಿಂತ ಸ್ಥಿತಿ ಗೊತ್ತಿರ್ಲಿಲ್ವೋ ಏನೋ. ಪಾಪ ಮಗಳನ್ನ ಕಳ್ಕೊಂಡಿರೋ ಇವ್ರಿಗೆ ಆ ದೇವ್ರು ಆದಷ್ಟು ಬೇಗ ಮಗಳನ್ನ ವಾಪಸ್ ಕೊಡ್ಲಿ ಅಂತ ಬೇಡ್ಕತೀನಿ.
ಬನ್ನಿ ಡ್ಯಾಡ್, ಪರವಾಗಿಲ್ಲ. ಅಯ್ಯೋ ಯಜಮಾನ್ರು, ದೊಡ್ಡ ಯಜಮಾನ್ರೆ. ಯಜಮಾನ್ರೆ ಕೂತ್ಕೊಳ್ಳಿ. ಯಾಕೆಲ್ಲ ಒಂಥರ ಇದ್ದೀರಾ? ಎನಿ ಪ್ರಾಬ್ಲಮ್? ಅದು ತಾರಕಪ್ಪ, ದಾರಿಲ್ ಬರ್ಬೇಕಾದ್ರೆ ಒಬ್ರು ತಲೆ ಸುತ್ತ ಬಿದ್ದೋಗಿದ್ರು. ಅವ್ರನ್ನೇನೇ ಕೇಳಿದ್ರು ಅವ್ರು ಏನೂ ಮಾತಾಡ್ತಿರ್ಲಿಲ್ಲ. ಊಟ ಮಾಡ್ತೀರಾ ಅಂತ ಕೇಳಿದ್ಕೆ ಹ್ಞೂ ಅಂದ್ರು. ಕರ್ಕೊಂಬಂದು ಊಟ ಕೊಟ್ಟಿವಿ. ಊಟ ಮಾಡ್ಬಿಟ್ಟು ಅವ್ರು ಏನೇನೋ ಕಥೆ ಹೇಳಿದ್ರು. ಆ ಕಥೆ ಕೇಳಿ ತುಂಬಾ ನೋವಾಯ್ತು. ಆದ್ರೆ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಾಗ್ಲಿಲ್ಲ. ಅದಕ್ಕೆ ಎಲ್ರೂ ಸುಮ್ಮನೆ ಕೂತಿದ್ವಿ. ಅಂಥದ್ದೇನಾಯ್ತಂತೆ ಅವ್ರಿಗೆ? ಚಿಕ್ಕ ಯಜಮಾನ್ರೆ, ಅವ್ರ ಮಗಳು ಕಳೆದೋಗೋಳಂತೆ. ಅವ್ರ ಅದೇ ಕೊರ್ಗಲ್ಲಿ ಹುಡುಕ್ತಾವ್ನಿ ಅಂತ ಹೇಳಿದ್ರು. ಆದ್ರೆ ನನಗನ್ಸೋ ಮಟ್ಟಿಗೆ ಅವ್ರ ಮಗಳ ನೆನಪಲ್ಲಿ ಅವ್ರಿಗೆ ಬುದ್ಧಿ ಭ್ರಮಣೆ ಆದಂಗಾಗದೆ. ಅಪ್ಪಯ್ಯ, ದೊಡ್ಡಯಜಮಾನ್ರು ಬಂದಿದ್ದಾರೆ. ನೀವು ಅವ್ರ ಬಗ್ಗೆ ಮಾತಾಡ್ತಾ ದೊಡ್ಡಯಜಮಾನ್ರ ಆರೋಗ್ಯದ ಬಗ್ಗೆ ವಿಚಾರಿಸದೆ ಮರ್ತ್ಬಿಟ್ಟಿದ್ದೀರಾ. ದೊಡ್ಡ ಯಜಮಾನ್ರೆ, ಅವಯ್ಯ ಹೇಳಿದ್ ಕೇಳಿ ಎಲ್ಲ ಬೇಸರ ಮಾಡ್ಕೊಂಡವ್ರೆ. ಅದಿರ್ಲಿ, ನಿಮ್ ಆರೋಗ್ಯ ಹೆಂಗದ ಯಜಮಾನ್ರೆ? ನನಗೇನಾಗಿದೆ ಅಂತ ಎಲ್ರು ವಿಚಾರಿಸ್ತಾ ಇದ್ದೀರಾ? ನೋಡಿ, ಗಟ್ಟುಮುಟ್ಟಾಗಿದ್ದೀನಿ. ಸ್ವಲ್ಪ ಕೈಗೆ ಪೆಟ್ಟಾಗಿದೆ. ಮಗನ್ ಕೃಪಾ ಕಟಾಕ್ಷದಿಂದ ಅದು ಸರಿ ಹೋಗುತ್ತೆ. ನೀವ್ ಯಾವಾಗ್ಲೂ ಹಿಂಗೆ ಇರ್ಬೇಕು ಯಜಮಾನ್ರೆ. ಅದನ್ನ ನೋಡಿ ನಮಗೂ ಸಮಾಧಾನ. ನಿನ್ಗೀಗ ಬರೀ ಸಮಾಧಾನ, ಆದ್ರೆ ನನಗೆ ಖುಷಿ. ಏನ್ ಹೇಳ್ತಿದ್ರೆ ಯಜಮಾನ್ರೆ? ನಿಮ್ ಕೈಗೆ ಏಟಾಗಿದ್ರೆ ನಿಮ್ಗೆ ಖುಷಿ ಆಗತ್ತಾ? ಖುಷಿ ಆಗಿರೋದು ಕೈಗೆ ಏಟಾಗಿರೋದಕ್ಕಲ್ಲಮ್ಮ. ನನ್ ಕೈ ಹೀಗಾಗಿರೋದಕ್ಕೆ ನನ್ ಮಗ ಕೈಯಾರೆ ನನಗ್ ತುತ್ತು ತಿನ್ಸಿದ್ನಲ್ಲ, ಅದಕ್ಕೆ.